ಹಲೋ ಗೈಸ್, ನಾನು ನಿಮ್ಮ ವಿ ಸಿ ಕನ್ನಡಿಗ ಗೇಮ್ ಪ್ಲೇ. ಇವತ್ತು ನಾನು ನಮ್ಮ ಮಚ್ಚ ಫಸ್ಟೇ ನಾನು ಲಿಕ್ಕಿತ್ತು ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಕಲರಿ ಮ್ಯಾಪ್ ಬಿತ್ತು. ಆಯಿತು ಬಾ ಮಚ್ಚಿ ಆಡೋಣ ಅಂತ ಆಡಿಕೊಂಡು ನಾವು ನೋಡೋಣ ಮಚ್ಚ ಇಲ್ಲಿ ಅಂತ ಕೇಳಿಕೊಂಡು ಮ್ಯಾಮತ್ ಗಿಳಿಯೋಣ ಮಚ್ಚ. ನನಗೆ ಯಾಕೆ ಅನ್ನಿಸ್ತೈತೆ ಅಲ್ಲಿ ಆಡ್ಬೋದು ಅಂತ. ನಾನು ಮೇಲೆ ಹೇಳ್ಕೊಂಡಿದ್ದೆ, ಅವ್ನು ಕೆಳಗಿಳ್ಕೊಂಡಿದ್ದ ನನ್ನ ಮಚ್ಚ. ನಾನೆಲ್ಲ ಲೂಟ್ ಮಾಡ್ತಿದ್ದೆ. ನಂಗೆ ಒಂದು ಶಾರ್ಟ್ ಗನ್ ಬೇಕಾಯ್ತು, ಡಬಲ್ ಶಾಟು. ಅವನಿಗೆ ಕೇಳಿದೆ ಮಚ್ಚ ಸಿಕ್ಕರೆ ಹೇಳ್ತೀನಿ ಅಂದ. ಯಾಕಂದರೆ ಅವ್ನಿಗೂ ಡಬಲ್ ಶಾಟ್ ಬೇಕಾಗಿತ್ತು, ನನಗೂ ಡಬಲ್ ಶಾಟೇ ಬೇಕಾಗಿತ್ತು. ನನಗೆ ಕೆಳಗೆ ಒಂದು ದುಡ್ಡು ಬಿತ್ತು, ಏನಪ್ಪ ಲೆವೆಲ್ 3 ಬ್ಯಾಗಲ್ಲಿ ಕಾಣಿಸ್ತಿದೆ ಅಂತ. ನಾನು ಆಯ್ತು ನಡಿಯಪ್ಪ ಅಂತ ನುಗ್ಗಿದ್ದೆ, ಸೀದ್ಸಿದೆ ನನ್ನ ಮಚ್ಚ ಲೆವೆಲ್ 3 ಬ್ಯಾಗ್ ಐತೆ ಅಂತ ನಂಗೆ ಕೇಳಿದೆ. ಇಲ್ಲ ಮಚ್ಚ ನನಗೆ ಮಾರ್ಕ್ ಆಗ್ತಾಯಿತ್ತು, ನೋಡ್ತೀನಿ ಮಚ್ಚ ಇನ್ನೊಂದು ಸಿಕ್ಕರೆ ಮಾರ್ಕ್ ಮಾಡ್ತೀನಿ ಅಂದೆ. ಆಯಿತು ಮಚ್ಚ ಅಂದ್ಬಿಟ್ಟು ನಾವು ಇಲ್ಲಿ ಮೆಡಿಕೇಟ್ ಎತ್ಕೊತೀನಿ. ಅಲ್ಲಿ ಬ್ಯಾಗ್ ಹತ್ರ ಶಾರ್ಟ್ ಗನ್ ಅಲ್ಲೇ ಸಿಕ್ಬಿಡ್ತಾನೆ ಅದೃಷ್ಟಿಗೇನು. ಅಲ್ಲಿಂದ ಹೋಗಿದ್ದೆ ನಮ್ಮ ಮಚ್ಚ, ಪ್ಲೀಸ್ ಬಿಡೋ ಅಂತಾನೆ. ಇಲ್ಲ ಮಚ್ಚ ನಿಂಗೆ ಕೊಡ್ತೀನಿ ಬರೋ ಇನ್ನೊಂದು ಸಿಕ್ಕರೆ ಮಾರ್ಕ್ ಆಗಿರ್ತೀನಿ ಅಂತ. ಆಯಿತು ಅಂದ್ಬಿಟ್ಟು ಅವ್ನು ತಿಕ್ಕ ಹೊರ್ಕೊಂಡು ಸ್ವಲ್ಪ ಆಯ್ತು ಬಿಡು ಮಚ್ಚ ಕೊಡ್ತೀನಿ ಅಂದ್ಬಿಟ್ಟು ಆಯಿತು ಆಯ್ತು ಬಾ ಮಚ್ಚ ನಿಂಗೆ ಇಲ್ಲೇ ಇದು ಬರೋ ಕೊಡ್ತೀನಿ ಅಂದಾಗ ಅವಾಗ ಸ್ವಲ್ಪ ಹಂಗೂ ಹೊರ್ಕೊಂಡಿದ್ದು. ಹಂಗೂ ಗ್ರ್ಯಾನೇಟ್ ಎಲ್ಲ ಆಗ್ತದೆ ನೋಡಿರಿ, ಬಾಂಬೆಲ್ಲ ಆಗ್ತಾವನೆ. ಅರೆ ಕೊನೆಗೆ ಅವನೇ ಬಾಂಬ್ ಡ್ಯಾಮೇಜ್ ಆಗ್ತಾನೆ ಕೊನೆಗೆ ಪಾಪ ಸ್ವಲ್ಪ. ಆಯ್ತು ಇಲ್ಲ ಇದು ಬಾರೋ ಅಂದಾಗ ಆಯ್ತು ಬರ್ತೀನಿ ಇರೋ ಅಂದ. ನಂದು ಯಾಕೋ ನೆಟ್ವರ್ಕ್ ಇಶ್ಯೂ ಆಗೈತೆ ಸಡನ್ನಾಗಿ. ನಾನು ಗಾಬರಿ ಬಿದ್ದುಬಿಟ್ಟೆ, ಏನಾಯ್ತು ಅಂದ್ಬಿಟ್ಟು ತಿರ್ಗಿ ರಿವರ್ಸಂಗೆ ನೆಟ್ ಬಂತು. ನಾನು ತಿರ್ಗಿ ಹೋಗ್ತಾ ಸಡನ್ ನಾನೇ ಕೆಳಗೆ ಬಿದ್ದೋಗ್ತೀನಿ ಅಲ್ಲಿ ಐತೆ ನೋಡೋವಾಗ. ನಂಗೆ ಬೇಡ ಬಿಡು ಮಚ್ಚ, ನಾನು ಇದ್ರಾಗ ಶಾರ್ಟ್ ರೇಂಜ್ ಆಡಿಸ್ತೀನಿ ಅಂದ್ಬಿಟ್ಟು ಗೇಮ್ ಹಂಗೆ ಆಡ್ತಾಯಿರ್ತೀವಿ. ನನಗೆ ಶಾರ್ಟ್ ಗನ್ ಬುಲೆಟ್ಸ್ ಇರೋಲ್ಲ, ತಗೊತೀನಿ. ಹಂಗೆ ನನ್ನ ಮಚ್ಚ 200 ರೂಪಾಯಿ ಕಾಯಿನ್ಸು ಕೊಟ್ಟ. ಇಲ್ಲಿ ನೋಡಿ ಗೈಸ್, ನಾನು ಹೊಡೆದಿರ್ತೀನಿ, ನಾಲ್ಕು ಮಾಡಿರ್ತೀನಿ. ಇವ್ನು ದರ್ವೇಸಿ ಲಿಕ್ಕಿತ್ತವನಲ್ಲ ಗೈಸ್ ನೋಡಿ, ಹೋಗಿದೆ ನುಗ್ಬಿಡ್ತಾನೆ ಸೀದ. ನಾನು ಗ್ರ್ಯಾನೇಟ್ ಹಾಕ್ತೀನಿ, ಅದು ಗ್ಲೂ ಬ್ರೇಕರು, ಗ್ಲೂ ವಾಲ್ ಹಾಕ್ಬಾರ್ದು ಅಂತ. ಇಬ್ಬರೂ ನಾನು ಡ್ಯಾಮೇಜ್ ಕೊಟ್ಟಿರೋನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಎಲ್ಲ ಮಾಡ್ಕೊತಾನೆ. ನಂಗೆ ರಿವ್ಯೂ ಹಾಕೋ ಅಂದಿದ ತಕ್ಷಣ ಬಂದು ರಿವ್ಯೂ ಆಗ್ಯಾವ. ನಾನು ಮೆಡಿ ಕಿಟ್ ಹಾಕ್ಕೊಂಡ್ರೆ ರಿಪೇರ್ ಕಿಟ್ ಹಾಕ್ಕೊತಾ ಇರ್ತೀನಿ, ಒಂದು ಹೀಲಾಗಲಿ ಅಂತ ಬಿಟ್ಬಿಟ್ಟು. ಆಮೇಲೆ ನಾನು ಸೂಪರ್ ಮೆಡಿ ಹಾಕ್ಕೊಂಡ್ಬಿಡ್ತೀನಿ, ಒಂದೇ ಸತಿ ಬೇಗ ಹೀಲಾಗ್ತೀನಿ ಅಂತ. ಆಮೇಲೆ ಇವ್ರು ತಂದಿದ್ದು ನೋಡ್ತೀನಿ, ಆದರೆ ಫುಲ್ ಗಾಡಿ ಡ್ಯಾಮೇಜ್ ಆಗುತ್ತೆ. ಬೇಡ ಬಾ ಮಚ್ಚಿ ಒಂದು ಜೀಪ್ ಐತೆ ಅಂತ ಜೀಪ್ ಹತ್ಕೊತೀವಿ. ಅವ್ನು ಜೀಪ್ ಅಂತಂದರೆ ಇವ್ರ ಮಚ್ಚ ನಾನು ಬ್ಯಾಗ್ ಹಾಕಿ ತಿಸ್ಕೊಂಡು ಅಂತಾನೆ. ಆಯ್ತು ಬೇಗ ಅಂತಿರ್ತೀನಿ. ಅವ್ನು ನಿಧಾನಕ್ಕೆ ಒಂದು ಹಿಂದೆ ತಿರುಗಿ ನೋಡಿದ ತಕ್ಷಣ ಅಷ್ಟು ಹತ್ತಿರ್ತಾನೆ. ಆಮೇಲೆ ಇಬ್ಬರು ಹಿಂಗೆ ಹೋಗ್ತಿದ್ದೆ, ಇಲ್ಲೊಂದು ಫೈರ್ ಬಟನ್ ಕೇಳಿಸ್ತಾ ಬರುತ್ತೆ ನನಗೆ. ಮತ್ತು ನೋಡಿ ಮಚ್ಚ ಯಾಕೋ ಫೈರ್ ಬಟನ್ ಕೇಳಿಸ್ತೈತೆ ಅಂದಾಗ ಇವ್ರ ಮಚ್ಚ ಸೌಂಡ್ ಬಂದೇ ಬರುತ್ತೆ ತಾನೆ ಅಂದಾಗ ಇಲ್ಲಿ ಹಿಂಗೆ ಎಗುರ್ತಿದ್ದಂಗೆ ಡಗ ಅಂತ ಸೌಂಡ್ ಬರುತ್ತೆ ನೋಡಿ. ಈಗ ಸ್ಟಾರ್ಟ್ ಆಯಿತು ಆಲ್ರೆಡಿ. ಸ್ಟಾರ್ಟ್ ಆಗ್ತಿದ್ದಂಗೆ ಒಂಥರ ನಮಗೆ ಏನು ನಡಿ ಮಚ್ಚ ನುಗ್ಗನ ಇಬ್ಬರಿದ್ದೀವಿ ಹೊಡಿಬೋದು ಅಂದ್ಕೊಂಡು ನುಗ್ತೀವಿ. ಆದರೆ ಅವ್ನಿಗೆ 2 ಕಿಲ್ ಹೋಗಿರುತ್ತೆ. ಆದರೆ ನೋಡಿರಿ ನೀವು ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ಆದರೆ ನಾವಿಬ್ಬರು ಆಯ್ತು ನಡಿ ಮಚ್ಚ ಅಂತ ನುಗ್ತೀನಿ. ಇಲ್ಲೇ ಲೆಫ್ಟ್ ತಗೊಂಡ್ಬಿಡ್ತೀನಿ ಸಡನ್ನಾಗಿ. ಅವನು ಮಚ್ಚ ಆಗುತ್ತೇನೋ ಅಂತಾನೆ, ನಡಿ ಮಚ್ಚ ಹೊಡಿಬೋದು ಆರಾಮ್ಸೆ, ಶಾರ್ಟ್ ಗನ್ ಐತೀನಿ, ನೀನು ಶಾರ್ಟ್ ಗನ್ ಆಡಿಸ್ತಿದ್ಯಲ್ಲ. ನಾನು ಇಲ್ಲಿ ಇಳಿಸ್ತೀನಿ ಮಚ್ಚ, ಇಲ್ಲಿ ಲೂಟ್ ಮಾಡ್ಕೊತೀನಿ. ಇಲ್ಲಿ ಯಾವುದು ಗನ್ ಚೆನ್ನಾಗಿರೋದು, ಅದಕ್ಕೆ ನಾನು ಮಚ್ಚ ಕಾರ್ ಹತ್ತುತ್ತಾನೆ. ನಾನು ಕಾರಾಗಿ ಬೇರೆ ಕೊಡ್ತೀನಿ. ಇಲ್ಲ ಬಾ ಮಚ್ಚ ಇಬ್ಬರು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಈಗ ನಾವು ಶಾರ್ಟ್ ಗನ್ನು ಆಯಿತು ಮಚ್ಚ ಬಾ ಹೋಗೋಣ ಅಂದ್ಬಿಟ್ಟು ಹಿಂದೆಗಡೆ ತಿನ್ನೋತೇನೋ ನನ್ನ ಮಗನೂ ಬರ್ತಾ ಇರ್ತಾನೆ. ನಾನು ಹತ್ತೋ ಪಟ್ಟ ಅಂತ ಹತ್ತುತ್ತೀನಿ. ನನಗೆ ಎನಿಮಿ ಅಲ್ಲೇ ಲೈಟಾಗಿ ಕಾಣ್ದ, ಹಂಗೂ ಅಜ್ಜಿ ಎಗ್ರಿಕೊಂಡೆ. ಇಲ್ಲಿ ಹತ್ತೀವಿ, ಇಳಿತಿದ್ದಂಗೆ ಸ್ಕೋಪ್ ಹಾಕಿದ ತಕ್ಷಣ ನೋಡೋ ಮತ್ತೆ ಇಲ್ಲಿದ್ದೀನಿ ಅಂತ ಕೊಟ್ಟಿದ ತಕ್ಷಣ ಅವ್ರ ಟೀಮೇಟು ಅಲ್ಲೇ ಇದ್ದ ನೋಡ್ರಿ, ಇಲ್ಲೇ ಇರ್ತಾನೆ. ಓಡೋತಾ ಇರ್ತಾನೆ, ಶಂಭೋ ಅಂತ ಓಡೋತಾ ಇರ್ತಾನೆ. ನಾನು ಹಿಂದೆ ಇದ್ದೀನಿ ನೋಡೋ ಶಿಷ್ಯ ಅಂದ್ಕೊಂಡು ನಾನೊಂದು ಫ್ಲ್ಯಾಶ್ ಫ್ರೀಸ್ ಹಾಕ್ತೀನಿ. ಅವ್ನು ಡ್ಯಾಮೇಜ್ ಆಗ್ಬಿಡ್ತಾನೆ. ಅವ್ನು ಚಾಲಕ್ ನನ್ನ ಮಗ, ಅವ್ನು ರಿವ್ಯೂ ಹಾಕೋದು ನೆಕ್ಸ್ಟ್ ಬಿಡು, ನಾನು ಬಚಾವರೆ ಸಾಕೊಂಡ್ಬಿಟ್ಟು ಓರಿಯನ್ ಕ್ಯಾರೆಕ್ಟರ್ ಹಾಕೋಂತ ನಾನು ನನಗೂ ಬಿಡೋಣ ಅಂತ ನೀನೇ ಬೇಕು ಅಂತ ಕಿಲ್ ಮಾಡೇ ಬಿಡ್ತೀನಿ. ಟೀಮ್ ಫುಲ್ ಕ್ಲಿಯರೇ ಮಾಡಿದೆ. ನನ್ನ ಮಚ್ಚ ಡ್ಯಾಮೇಜ್ ಕೊಡ್ತೀನಿ ಅಂತ ಅವ್ನು ಬಂದು ನೋಡ್ತಾನೆ. ಕ್ಲಿಯರೇ ಮಾಡಿರ್ತೀನಿ. ನಾನು ಪಿಕಾಲೆ ಹೊರ್ಕೊಂಡು ಏನೋ ಮಚ್ಚ ಕಿಲ್ಸ್ ನೀನು ತಿಕ್ಕೊಂಬಿಡ್ತೀನಿ ಅಂತ ನಾನು ಬೇರೆ ಬಿಡ್ತೀನಿ. ಆಮೇಲೆ ಇಲ್ಲಿ ಜೋಕ್ತಿ ನೋಡ್ರಿ ಗೈಸ್, ಇವಳು ಹೊಡೆದಿರ್ತೀನಿ, 4 ಹೋಗ್ತಾಳೆ, ಕ್ಲಿಯರು ಆಗೋತಾಳೆ. ಆದರೆ ನಂಗೆ ಗುರ್ದಾಗಿದ್ದೇನು ಗೊತ್ತವಳು, ಡಿಮಿಟ್ರಿ ಕರೇಟ್ರು ಕೆಳಗೆ ಹಾಕ್ಬಿಟ್ಟು ಮೇಲ್ಗೆ ಹೋಗಿ ರಿವ್ಯೂ ಹಾಕೋಂತಳು. ನಾನು ಸೈಕ್ ಆಗೋದು, ಇವಳೇನು ಗುರು ಇವಳು ಸೈಕು ಅಂದ್ಕೊಂಡು ಸುಮ್ಮನೆ ಆದೆ. ತಿರ್ಗಾ ನಾನು ಮೇಲೆ ಹತ್ತುತ್ತಿದ್ದಂಗೆ ಮಚ್ಚ ಏನೋ ಒಂಥರ ಫುಲ್ ಸ್ಟ್ರಿಪ್ ಬರ್ಸೈತೆ, ನೀಟಾಗಿ ನೋಡು ಮಚ್ಚ ಅಂತೀನಿ ನಾನು. ಇಲ್ಲ ಮಚ್ಚ ಕೆಳಗೆ ಯಾರು ಇಲ್ಲ, ನಾನು ಇವಾಗ ನೋಡ್ಕೊಂಬಂದೆ ಅಂತಾನೆ. ಅಲ್ಲೊಬ್ಬ ಎನಿಮಿ ಕಾಣಿದ ತಕ್ಷಣ ಹಾಕ್ತೀನಿ ನೋಡ್ರಿ ಕಾರಾಗೆ, ಡಗ್ ಅಂತ ಹೊಡೆದಿದ ತಕ್ಷಣ ಒಂದು ಎಡ್ಡೆ ನೀಟಾಗಿ ಕ್ಲಿಯರು. ಅವ್ನು ಸ್ಕೋಪ್ ಹಾಕಿರ್ತೀನಿ, ಈ ಕಡೆ ಸೈಡಿಂದ ರೈಟಾಗಿ ಇನ್ನೊಬ್ಬ ಹೊಡಿತಾ ಇರ್ತಾನೆ. ಹೊಡಿತಾನೆ ನೋಡ್ರಿ, ನಾನು ಪಟ್ಟಂತ ಗ್ಲೋವಲ್ ಆಗದೆ ನೀಟಾಗಿ ಕಾಣಿಸ್ಕೊಂಡ. ಅಲ್ಲಿದ್ದವನು ನೋಡ್ರಿ, ಇಲ್ಲಿಂದ ಒಬ್ಬಂಗೆ ಹೊಡಿತೀನಿ. ಅವ್ನು ಇನ್ನೊಬ್ಬ ಯಾರೋ ಶಿಷ್ಯ ಬಂದ್ಬಿಟ್ಟಿರ್ತಾನೆ, ನಾನು ನೋಡಿಕೊಂಡೇ ಇರೋಲ್ಲ ಈ ಕಡೆ. ನಾನು ಸಡನ್ನಾಗಿ ಹೋಗಲ್ಲಿ ನಿಂತಿರ್ತೀನಿ, ಈ ಕಡೆಯಿಂದ ಆ ಕಡೆ ಹೋಗಿ ನಿಂತಿರ್ತೀನಿ, ಇಲ್ಲಿ ಗ್ರ್ಯಾನೇಟ್ ಹಾಕೋರಂತ. ಈಗ ನಾನು ಈ ಕಡೆ ಪಕ್ಕದ ಹಿಂದೆಯಿಂದ ಬರ್ತೀನಿ ನೋಡಿ ಗೈಸ್, ಇಲ್ಲಿಂದ ಸ್ಟ್ರೈಟ್ ಹೋಗಿ ಇಲ್ಲಿ ಹಿಂದೆಗಡೆ ಬಂದು ನಿಂತಿರ್ತೀನಿ. ಅದು ಯಾವ ಗ್ಯಾಪಲ್ಲಿ ಅದು ಹಾಕೋದು, ನಾವು ಗ್ಲೂ ವಾಲ್ ಹೊಡೆದು ಹಾಕೋದು, ಹೊಡೆದೇ ಬಿಟ್ಟ ನನಗೆ, ಹೆಂಗೂ ಡ್ಯಾಮೇಜ್ ಕೊಟ್ಟ.
ನಾನು ಫುಲ್ ನಾಲ್ಕೇ ಮಾಡಿದೆ, ಅವ್ನು ಕ್ಲಿಯರ್ ಮಾಡ್ಬಿಟ್ಟು ನಮ್ಮ ಮಚ್ಚಂಗೆ ನೋಡಿರಿ ಗೈಸ್ ಇವ್ನು ಇವಾಗ ತಾನೇ ಹೊಡೆದಿದ್ದೀವಿ. ಅವ್ನಿಗೆ ಇನ್ನೊಂದು ಸತಿ ರಿವ್ಯೂ ಆಗ್ತಾನೆ ನೋಡಿರಿ ಕಷ್ಟಬೇಕಂದ್ರೆ. ಈಗ ನನ್ನ ಮಚ್ಚ ಅಲ್ಲಿ ಬಡ್ಕೊತ ಬರೋ ಬೇಗ ಬರೋ ಅಂತ ಸಾಯ್ತಾ ಇದ್ದ. ಬಂದೇ ಇವ್ರ ಮಚ್ಚ ಅಂದ್ಬಿಟ್ಟು ನಾನು ಮಿಸ್ಸಾಗಿ ಕ್ರೋನಾ ಕ್ಯಾರೆಕ್ಟ್ರ್ ಮೇಲೆ ಹೊತ್ಬಿಡ್ತೀನಿ, ಕೆಳಗೆ ಹೊತ್ತದ್ಬಿಟ್ಟು ದಡ್ಡನ ಮಗ ಆಗಾಯಿತು ಬಿಡು ಮಚ್ಚ ಏನಾಗಲ್ಲ ಅಂದ್ಬಿಟ್ಟು ರಿವ್ಯೂ ಕೊಟ್ಟೆ. ಅರೆ ಅವ್ನಿಗೆ ಹೆಂಗೋ ಗೊತ್ತಾಯ್ತು ನಿಮಗೆ ಹೊಡೆದಿದ್ದೀನಿ ಹೂಕಂಗೆ ಹಾಕೊಂಬಿಟ್ಟು. ಇನ್ನೊಂದು ಬುಲೆಟ್ 2 ಬುಲೆಟ್ ಹೊಡಿತೀನಿ, 4 ಆದ ಫಸ್ಟು ರಿವ್ಯೂ ಹಾಕೊಂಡು ಇರ್ತೀನಿ ಇವ್ರ ಮಚ್ಚ ಅಂದ್ಬಿಟ್ಟು ಅವ್ನಿಗೆ ಹಾಕ್ತೀನಿ. ನನ್ನ ಮಚ್ಚ ಟಿಕಾ ಹೊರ್ಕೊಂಡು ಲಾಲಿ ಅಮೌಂಟ್ ಹಾಕ್ತಿರ್ತೀನಿ ಅವ್ನಿಗೆ, ತಗೋ ನನ್ನ ಮಗನೇ ಅಂತ. ನಾನು ಹೇಳ್ತೀನಿ ಮಚ್ಚ ಅವ್ರು ನೀವೇ ಅವ್ನು ಟೀಮೇಟ್ ಬರೋಕ್ಕೆ ಮುಂಚೆ ಕ್ಲಿಯರ್ ಮಾಡೋಂತ. ಆಯ್ತು ಕ್ಲಿಯರ್ ಮಾಡ್ಕೊಟ್ಟಂತ ಕ್ಲಿಯರ್ ಮಾಡ್ತೀವಿ. ಆಮೇಲೆ ನನ್ನ ಮಚ್ಚ ಹಿಂಗೆ ನೋಡ್ರಿ ಇಲ್ಲಿ ಈ ಕಡೆಯಿಂದ ನಾನು ತಿರ್ಗಾ ವಾಪಸ್ಸು ಆಕಾಶ ಬರೋಷ್ಟಲ್ಲಿ ಅವ್ರು ಇನ್ನೊಬ್ಬ ಟೀಮೇಟು ಇರ್ತಾನಲ್ಲ ಅವ್ನಿಗೂ ಫ್ರೆಂಡ್ ಅಂದ್ಕೊಂಡಿರ್ತೀನಿ. ಅವ್ನು ನೋಡ್ರಿ ಈಗ ಸೇಮ್ ಟು ಸೇಮ್ ಡಿಟ್ ಬಟ್ಟೆ ಹಾಕ್ಕೊಂಡಿರ್ತಾನೆ. ನನ್ನ ಮಚ್ಚಂಗೆ ಡ್ಯಾಮೇಜ್ ಆಗಿರ್ತಾನೆ. ನಾನು ಆ ಕಡೆಯಿಂದ ಬಂದು ನೋಡೋಷ್ಟಲ್ಲಿ ಬ್ರೋ ಮತ್ತೆ ಚಾರ. ಆಮೇಲೆ ನಾನು ಹಿಂಗೆ ಶಾಡಿಗೆ ಹತ್ಕೊಂಡು ನೋಡ್ತಿದ್ದಂಗೆ ನೋಡ್ರಿ ಈಗ ನುಗ್ತೀನಿ ಇವನ ಹತ್ರ ಓದ್ತಿದ್ದಂಗೆ ಫೈರ್ ಆಗಿದ ತಕ್ಷಣ ನಾನು ನೋಡ್ತಾನೆ. ನಾನು ಶಾಡ್ಗೆ ನಿಂಗೆ ಒಂದು ಬುಲೆಟ್ ಹೊಡಿತೀನಿ, ಗ್ಲೋವಲ್ಲಿ ಹಾಕೊಂಡು ಪಟ್ ಅಂತ ಹೊಡಿತೀನಿ. ಇನ್ನೊಂದು ಹೊಡಿತೀನಿ ಸತ್ತೆ, 2 ಹೊಡಿತೀನಿ ಸತ್ತೆ ಹೋದ. ಆಮೇಲೆ ಅವ್ನು ಗಾಬರಿ ಬಿದ್ದು ಹೋದ. ನನ್ನ ಮಚ್ಚ ಬಂದ ಲೂಟ್ ಕೊಡೋ ಅಂತಾನೆ, ಬೈ ಲೂಟ್ ಮಾಡ್ಕೊತೀನಿ ನಾನು ಬಿಟ್ಬಿಟ್ಟು ಬರ್ತೀನಿ. ಹೆಂಗೋ ನನ್ನ ಅದೃಷ್ಟಕ್ಕೆ ಸ್ಕಾರ್ 3 ಚಿಪ್ ಆಯಿತು, ಪವರ್ ಮಾಡ್ಕೊಂಡಿದ್ದೀನಿ ಈಗ ಗನ್ನ. ಈಗ ಇಲ್ಲೆಲ್ಲ ನೋಡ್ತೀನಿ ಶಾರ್ಟ್ ಗನ್ ಬುಲೆಟ್ ಇಲ್ವಲ್ಲ, ಏನು ಮಾಡೋದು ಅಂತ ಹಿಂದೆಯಿಂದ ತಾಳ ಮಾಳ ಬೀಸ್ಬಿಟ್ಟ. ನಂಗೆ ಹೊರದೇ ಹೋಯ್ತು, ಸ್ಕಾರ್ ಎತ್ಕೊಂಡಿದ್ದೆ ಡಬ್ ಅಂತಿದೆ. ಫುಲ್ ರೆಡ್ ಡ್ಯಾಮೇಜ್ ಆಗಿ ಗೈಸ್ ಅವ್ನಿಗೆ. ನಾನು ಅವ್ನು ಮುಟ್ಟೆ ಇರೋಲ್ಲ ಗೈಸ್ ನೋಡ್ರಿ. ನಾನು ಇಲ್ಲಿ 2nd ಫ್ಲೋರ್ ಹಿಂಗೆ ಹತ್ತಿದ್ದಂಗೆ ಅವನೇ ಸತ್ತೋಗ್ತಾನೆ ನೋಡ್ರಿ. ಈಗ ನಾನು ತಿಗ ಹೊರ್ಕೊಂಡು ಸತ್ನೋ ಏನಕ್ಕೆ ಸತ್ನೋ ಗೊತ್ತಿಲ್ಲ, ಅವನೇ ಸತ್ತೋಗ್ಬಿಟ್ಟ. ಆಮೇಲೆ ಇಲ್ಲೊಂದು ಗ್ಲೋವಲ್ಲಿ ಹಾಕೋತಿಲ್ಲ, ಯಾಕಂದರೆ ಇವಾಗ ಇರೋದೇ ನಾವು 4 ಜನ, ಅದ್ರಲ್ಲಿ 4 ಜನದಲ್ಲಿ 2 ನಾವಿದ್ದೀವಿ. ಯಾಕಡೆಯಿಂದ ಹೊಡಿತಾರೋ ಗೊತ್ತಾಗಲ್ಲ ಗೈಸ್ ಅಂತ ನಾವೇ ಹಾಕ್ಕೊಂಡ್ವಿ ಗ್ಲೋವಾಲು. ನಂಗೆ ಮಚ್ಚ ಹೇಳ್ತಿದ್ದ, ಮಚ್ಚ ಆ ಕಡೆ ರೈಟಾಗಿ ಒಬ್ಬ ಕಾಣಿಸ್ತಾ ನೋಡಿ ಮಚ್ಚ ಅಂತಾನೆ. ಆಯ್ತು ಬಾ ಮಚ್ಚ ನೀನು ಹೋಗಿ ಅಂದ್ಬಿಟ್ಟು ನನ್ನ ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮಗನೂ ಹತ್ತಕ್ಕೆ ಬಂದ. ಅವ್ರು ಇಬ್ಬರು ಹತ್ತಿದ್ವಿ. ಅವ್ರು ಹೆಂಗೆ ಸೀದಾ ಬಂದು ಕೆಳಗೆ ಬಿದ್ವಿ ಗೈಸ್, ಸ್ವಲ್ಪ ಹತ್ರನೇ. ಅರೆ ಅವನು ಯಾರೋ ನನ್ನ ಮಗ ಮೇಲಿಂದ ಅಲ್ಲಿ ಹೊಡಿತಾನೆ ಸ್ವಲ್ಪ ನಮಗೆ ನೋಡ್ರಿ. ಇಲ್ಲೇ ಗೈಸ್ ನಮ್ಗೆ ಆಗೋದು, ಅವನೊಬ್ಬ ಹೊಡೆದ್ಬಿಡ್ತಾನೆ ನಮಗೆ. ಸ್ಕೋಪ್ ಹಾಕ್ತೀನಿ ಈಗ ನೋಡ್ರಿ, ಕುತ್ಕೊಂಡು ಸ್ಕೋಪ್ ಹಾಕ್ತೀನಿ, ಫುಲ್ ಹೊಡಿತಾ ಇರ್ತಾನೆ. ನಂಗೆ ಗುರ್ದೇ ಹೋಯ್ತು ಮಚ್ಚ, ಏನೋ ಮಚ್ಚ ಅವನ್ನೆಲ್ಲ ಅವ್ನಿಗೆ ಆ ಥರ ಕವರ್ ತೊಗೊಂಡೆ. ಆಯ್ತು ನಾನು ಕೆಳಗೆ ಇಳಿತೀನಿ ತಳಪ್ಪ ಅಂತ ಅವ್ನು ಇಳ್ದೇ ಬಿಟ್ಟ ಗ್ಲೋವಾಲ್ ಹಾಕ್ಕೊಂಡು. ಥ್ಯಾಂಕ್ಸ್ ಮಚ್ಚ ಕವರ್ ಕೊಟ್ಟಿದ್ದಾಗಂತ ಇಳ್ಕೊಂಡು ಇಲ್ಲಿ ಏನೋ ಅವ್ನು ಮಾಡ್ತೀನಿ, ಟ್ರೈ ಮಾಡ್ತೀನಿ ಏನಪ್ಪ ಸ್ಕಾರ್ ಎತ್ಕೊಂಡು ಹೊಡೆಯೋಣ ಅಂತ. ಆದರೆ ಆಗಲ್ಲ. ನಾನು ಬಿಡು ಹೋದರೆ ಹೋಯ್ತು ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ನನಗೆ ಇನ್ನೊಂದು ಖುಷಿ ಏನಂದರೆ ಮಧ್ಯದಲ್ಲಿ ಮ್ಯಾಚಲ್ಲಿ ಗುರು ಇಷ್ಟು ಬೇಗ 8 ಕಿಲ್ ಆಗೋಯ್ತಲ್ವ ಗುರು ಅಂತ ನನಗೆ ಫುಲ್ ಗಾಬರಿ. ಏನು ಮಾಡಿದೆ ಗುರು ಇಷ್ಟು ಬೇಗ 8 ಕಿಲ್ ಹೊಡಿಯೋಕ್ಕೆ ನಾನು ಅಂದ್ಕೊಂಡು ಸುಮ್ಮನೆ ಆದೆ. ನನ್ನ ಮಚ್ಚ ಅಂತೂ ಫುಲ್ಲು ತಿಗ ಹೊರ್ಕೊಂಬಿಟ್ಟಿದ್ದ. ನಾನು ಒಂದು 2 ಕಿಲ್ ದಚ್ಚಿದ್ದಕ್ಕೆ ಇವ್ನು 8 ಕಿಲ್ ಹೊಡ್ಕೊಂಬಿಟ್ನಲ್ಲ ಕಳ್ಳನ ಮಗ ಅಂತ. ಹಂಗೋ ಹಿಂಗೋ ಕೊನೆಗೂ ಮಾಡಿದ್ವಿ. ಆಮೇಲೆ ಕೊನೆಗೆ ನಾನು ಮಚ್ಚ ನಾನು ಎಗರ್ಕೊಂತೀನಿ, ನಾ ಬಾರ ಮಚ್ಚ ಅಂದ್ಬಿಟ್ಟು ನಾನು ಎಗರ್ತೀನಿ. ಇಲ್ಲಿಂದ 1st ಫ್ಲೋರಿಂದ ಹೋಗ್ಬಿಟ್ಟು ಎಗರ್ತೀನಿ ಆ ಕಡೆ ನೋಡಿ. ಇಲ್ಲಿಂದ ಕೆಳಗಿಳಿತೀನಿ. ಹೋಗ್ತಾ ಇದ್ದಂಗೆ ಎನಿಮಿ ಇರ್ತಂತ ಹುಷಾರಾಗಿ ನೋಡ್ತೀನಿ, ಹಿಂದೆ ಯಾರು ಇರೋಲ್ಲ, ಮುಂದೆ ಹಂಗೆ ಪಾಸ್ ಆಗ್ತೀನಿ. ನಾನು ಇಲ್ಲಿ ಪಕ್ಕದ ಬಿಲ್ಡಿಂಗ್ ಹರ್ಬಿಟ್ಟು ಕಮ್ಮಿ ಡ್ಯಾಮೇಜ್ ಬೀಳ್ತು ಅಂದ್ಕೊಂಡ್ರೆ ನೋಡಿರಿ ನಾನು ಎಗರ್ಕೊತೀನಿ. ನನ್ನ ಮಚ್ಚನೇ ಎಗರುತ್ತಾನೆ. ನನಗೆ ಅದು ಯಾವುದೋ ಚೋಕ್ರಿ ರಿವರ್ಸ್ ಗೇರಲ್ಲೇ ಬಂದು ಗುದ್ಬಿಟ್ಲಪ್ಪ. ನಾನು ಸತ್ಯ ಅಂದ್ಕೊಂಡೆ ನೋಡ್ರಿ, ಇನ್ನೂ ಬದುಕಿದ್ದು ನನ್ನ ಮಚ್ಚ ನೋಡ್ರಿ. ಅದು ಯಾವುದೋ ಎನಿಮಿ ಗಾಡೀಲಿ ಹಚ್ಕೊಂಡ. ನಾನು ಇಳ್ಕೊಳ್ಳೋ ಅಂತೀನಿ, ಇಲ್ಲ ಮಚ್ಚ ಅವನು ಸುಮ್ಮನೆ ಡ್ರಾಪಲ್ಲಿ ಇಸ್ಕೊತೀನಿ ಅಂದ್ಬಿಟ್ಟು ಹತ್ಕೊಂತಾನೆ. ಆದರೆ ಅವಳು ಯಾರೋ ಸರಿಯೇ ಇಲ್ಲಪ್ಪ, ಹಾಕ್ಕೊಂಡೋಗಿ ಹೊಡೆದವಳು ನೋಡ್ರಿ. ಈಗ ನಾನು ಹಿಂಗೆ ಸ್ವಲ್ಪ ದೂರ ಓದ್ತಿರ್ತೀನಿ, ನಮ್ಮ ಮಚ್ಚನ ಸ್ವಲ್ಪ ಕವರ್ ಕೊಡೋ ಅಂತ ಹೋಗ್ತಿದ್ದಂಗೆ ಹಾಕ್ಬಿಟ್ಲು. ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಇಲ್ಲೊಬ್ಬ ಎನಿಮಿ ಸಿಗ್ತ ಹೊಡೆದೇ ನೋಡ್ರಿ ಗೈಸ್. ನಾನು ಸತ್ಯ ಅಂದ್ಕೊಂಡೆ ಗೈಸ್. ಇಲ್ಲಿ ಸಡನ್ನಾಗೆ ನನ್ನ ಅದೃಷ್ಟಕ್ಕೆ ಏನೋ ಗ್ಲೂವಾಲ್ ಹಾಕ್ಕೊಂಬಂದಿದ್ದಕ್ಕೆ ಸತ್ತಿಲ್ಲ ನೋಡ್ರಿ. ನಮ್ಮ ಮಚ್ಚ ನಾಕಾದ. ಅವ್ನು ಬಡ್ಕೊತಿದ್ದಲ್ಲೋ ಮಚ್ಚ ಹೋಗೋ ಮಚ್ಚ ಡ್ಯಾಮೇಜ್ ಆಗೋಳೆ ಅಂತ. ನಾನು ಮಚ್ಚ ಹತ್ರ ಸ್ವಲ್ಪ ಗ್ಲೂವಾಲ್ ನೀಟಾಗೆಲ್ಲ ಹಾಕ್ಕೊಂಡು ಹೋಗ್ತೀನಿ ಅಂದೆ. ಆಯ್ತಪ್ಪ ಹುಷಾರಾಗಿ ಆಡ್ಸೋಂದ. ನನ್ನ ಹತ್ರ ಇದರಲ್ಲಿ ಏನಂದರೆ ಗೈಸ್ ನನಗೆ ಇನ್ನೊಂದು 62 ಸ್ಮೋಕ್ ಇದೆ ಗೈಸ್, ಜ್ಯೂಸಸ್ಸು ಅಂದರೆ EP ಕುಡಿಯೋದ್ರಲ್ಲಿ. ನಾನು ನೋಡಿ ಗೈಸ್ ಆ ಕಡೆ ಕುಕ್ ಮಾಡೋಕ್ಕೆ ಹೋಗಿ ಈ ಕಡೆನೇ ಕುಕ್ ಮಾಡಿದೆ ಗ್ರೆನೇಡ್ನ, ಈ ಕಡೆನೇ ಎಸ್ಕೊಂಡೆ. ಆಮೇಲೆ ಸಡನ್ನಾಗಿ ನನ್ನ ಅದೃಷ್ಟ ಏನೋ ಕಾಣ್ತು, ಎಸಿಲಿಲ್ಲ, ಗ್ಲೂವಾಲ್ ಹಾಕೊಂಡು ಪ್ಯಾಕ್ ಆದೆ. ಹಂಗೂ ಗ್ಲೂವಾಲ್ ಹಾಕ್ತೀನಿ. ನನ್ನ ಮಗ 5 ಗ್ರಾನೇಟಲ್ಲಿ ಯಾವುದೋ ಒಂದೇ ಒಂದು ಗ್ರಾನೇಟಲ್ಲಿ ಡ್ಯಾಮೇಜ್ ಆಗುತ್ತೆ ನೋಡಿ ಗೈಸ್. ಈಗ 134 ಏನೋ ಡ್ಯಾಮೇಜ್ ಆಗುತ್ತೆ ಅವನಿಗೆ. ನಾನು ಈ ಕಡೆ ಸೊಂದಿಲ್ ಹೋಗೋಕ್ಕಾಗುತ್ತಾ ಅಂತ ನೋಡ್ತೀನಿ, ಯಾರಿಗೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ರಿವರ್ಸ್ ಹೋಗಿ ತಿರ್ಗಾ ಒಂದರಲ್ಲೇ ಏನಪ್ಪ ಗ್ರಾನೇಟ್ ಎತ್ಕೊಂಡು ಬರ್ತೀನಿ. ತಿರ್ಗಾ ಇಲ್ಲಿ ಗ್ಲೂವಾಲ್ ಹಾಕ್ಕೊಂಡು ಮುಂದೆ ರಶ್ ಮಾಡ್ತೀನಿ ಗೈಸ್. ಇವ್ನು ಯಾಕೆ ಬೇಕು ತಳ ಮಳ ಬೀಸ್ಬೇಕಂತ ಹುಷಾರಾಗಿ ಇರ್ತೀನಿ, ಫುಲ್ EP ಹಾಕ್ಕೊಂಡು.
ಆಮೇಲೆ ನೋಡೋಣ ಇರ್ರಿ ಗೈಸ್ ಇನ್ನು ಏನಾಗುತ್ತೆ ಅಂತ. ಆಮೇಲೆ ತಿರ್ಗಾ ಅವ್ನು ಕಾಣಿಸ್ಕೊಂಡ ಗೈಸ್, ತಿರ್ಗಾ ಅವ್ರು ಚೋಕ್ರಿ ಕಾಣಿಸ್ಕೊಂಡ್ಲು ಒಂದು 1 2 3 ಅಂತ ಒಂದು ಎಷ್ಟೊಂದು ಗ್ರೆನೇಟ್ ಹಾಕ್ಬಿಟ್ಟೆ ನನ್ನ ಮಗ, ಹಂಗೂ ಸಾಯ್ಲಿಲ್ಲ. ಇವ್ನ ಬಾಯಿಗೆ ಮಣ್ಣು ಹಾಕೋ ಅಂದ್ಕೊಂಡು ಒಂದು ಗ್ಲೂ ವಾಲ್ ಹಾಕ್ಕೊಂಡೆ. ತಿರ್ಗಾ ಫ್ಲ್ಯಾಶ್ ಫ್ರೀಸ್ ಎತ್ಕೊಂಡೆ, ಒಂದು 2 ಹಾಕ್ತೀನಿ, ಹಂಗೂ ಸ್ವಲ್ಪ ಡ್ಯಾಮೇಜ್ ಆಗ್ತಾನೆ. ಹಾಕ್ಬೇಕಂತ ಹಂಗೂ ಗ್ಲೂ ವಾಲ್ ಹಾಕ್ಕೊಂಡೆ, ನೀಟಾಗಿ ಪ್ಯಾಕ್ ಆಗಿ ಆಡಿಸ್ತಿರ್ತೀನಿ. ಹಂಗೂ ಇಲ್ಲೊಂದು ಗ್ರೆನೇಟ್ ಹಾಕ್ತೀನಿ, ಸಾಯೋದೇ ಇಲ್ಲ ಅಂತ ತೆಗೆದ್ರು 2 ಹಾಕಿದ್ದೀನಿ, ಹಂಗೂ ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗಲಿಲ್ಲ. ಆಮೇಲೆ ಸೀಸಿದ ಆಗೋದಾಗಲಿ ಅಂದ್ಬಿಟ್ಟು ಜೈ ಶ್ರೀರಾಮ್ ಅಂತ ನುಗ್ಗೇ ಆಗ್ಬಿಟ್ಟೆ. ಹಂಗೂ ನನ್ನ ಮಗ ಡ್ಯಾಮೇಜ್ ಕೊಟ್ಟ, ಗ್ಲೋ ವಾಲ್ ಹಾಕ್ಕೊಂಡೆ. ರೆಡಿ ಮಚ್ಚ ನುಗ್ಗೋಣ ಅಂದ್ಕೊಂಡು ನಾನು ಒಬ್ಬನೇ ಸಿಂಗಲಾಗಿ ಅಂತ ನುಗ್ತಾಯಿದ್ದೀನಿ. ಆಮೇಲೆ ಹಾಕ್ಬೇಕು ತಾಳೆ ಮೇಳ ಗ್ಲೋ ವಾಲ್ ಹಾಕ್ಬಿಟ್ಟು ಬೀಸಾಡ್ಬಿಟ್ಟು ಅಂದ್ಬಿಟ್ಟು ಅದನ್ನು ಹಾಕಿದೆ. ಗ್ಲೂ ವಾಲ್ ಎಲ್ಲ ಹೊಡಿತಾ ಬಂತು. ನನ್ನ ಬ್ರೈನ್ ಯೂಸ್ ಮಾಡಿಕೊಂಡು ಏನೋ ನಾಡ್ಕೊಂಡು ನುಗ್ಗಿದೆ. ಅವನು ದೊಡ್ಡ ಬ್ರೈನ್ ಅಂದ್ಕೊತೀನಿ. ಸೀದಾ ಕಲ್ಪಕ್ಕದಲ್ಲೂ ಕೂತ್ಕೊಂಡ್ಬಿಟ್ಟು ಕ್ಲೋಸಾಗೆ ಡ್ಯಾಮೇಜ್ ಕೊಟ್ಟೆ. ಹಂಗೆ ಒಂದು ಸ್ವಲ್ಪ ಎಡ್ಡು ಇನ್ನೆಲ್ಲ ಬಾಡಿ ಕೊಟ್ಟೆ. ಹೊರಗಡೆ ಬಂದ ನಾನು ಸಾಯ್ತೀನಿ ಅಂದ್ಕೊಂಡೆ, ನೋಡಿದ್ರೆ ಅವನ್ನೇ ಎತ್ಬಿಟ್ಟೆ. ನಾನು ಮಚ್ಚ ಎಮಟಕ್ನೆ ಬೇಡ ಕ್ಲಿಯರ್ ಮಾಡ್ಕೊ ಅಂತ ಕ್ಲಿಯರ್ ಮಾಡಿದೆ. ಹಂಗೆ ನೋಡಿ ಗೈಸ್, ಕೊನೆಗೆ ನಮ್ಮದೇ ಬೋಯಾಮ್. ಥ್ಯಾಂಕ್ಸ್ ಗೈಸ್, ಕನ್ನಡಿಗರನ್ನ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ಸ್, ಬೈ ನಿಮ್ಮ VC.